ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಏನಪ್ಪ ಅಂದರೆ 2022-23ನೇ ಸಾಲಿನ ಅಪ್ಲಿಕೇಶನ್ನ ಹಾಕ್ತಾ ಇರಬೇಕಾದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಎರರ್ ಬರ್ತಾಯಿದ್ರೆ ಲಾಸ್ಟ್ ಡೇಟ್ ಟು ಸಬ್ಮಿಷನ್ ಈಸ್ ಓವರ್, ಲಾಸ್ಟ್ ಡೇಟ್ ಟು ಅಪ್ಲಿಕೇಶನ್ ಸಬ್ಮಿಷನ್ ಈಸ್ ಓವರ್ ಅಂತ ಬರ್ತಾಯಿದೆ. ಸೊ ಈ ಥರ ಎರರ್ ಯಾಕೆ ಬರ್ತಾಯಿದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾರೆ. ಈ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ತಪ್ಪುಗಳನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಇರೋ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲಿ 2022-23ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರಬೇಕಾದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನನಗೆ ಈ ಥರ ಎರರ್ ಬರ್ತಾಯಿದೆ ಸರ್, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಓವರ್ ಅಂತ ಸ್ಕ್ರೀನ್ಶಾಟ್ ಕೂಡ ಕಳಿಸ್ಕೊಟ್ಟಿದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತು ತಾನೇ 22/1/2023. ಹಾಗಾಗಿ ಇದ್ರ ಪ್ರಕಾರ ಏನು ಅಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದೋಗಿದೆಯಾ ಅಥವಾ ಏನು? ಯಾಕಂದರೆ ಇನ್ನೂ ಅವರು ಲಾಸ್ಟ್ ಡೇಟ್ ಯಾವುದು ಮೆನ್ಷನ್ ಮಾಡಿಲ್ಲ. OBC ಕ್ಯಾಟಗರಿ ಅವ್ರಿಗೆ ಮಾತ್ರ 31/1/2023 ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಇವತ್ತು ತಾನೇ ಬಂದಿರ್ತಕ್ಕಂಥ ಸ್ಕ್ರೀನ್ಶಾಟ್ನಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಏನಪ್ಪ ಅಂದರೆ 22/1/2023 ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಈಸ್ ಓವರ್ ಅಂತ ಬರ್ತಾಯಿದೆ. ಸೊ ಇದು ಎರರ್ ಯಾಕೆ ಬರ್ತಾಯಿದೆ ಮತ್ತು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಇದಕ್ಕೆ ತಿಳಿಸ್ಕೊಡ್ತೀನಿ. ನೀವು ಯಾವ ಥರ ಅಪ್ಲಿಕೇಶನ್ ಲಿಂಕ್ ನಾವು ಯೂಸ್ ಮಾಡ್ಕೋಬೇಕು, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ನಿಮ್ಮ ಮೊಬೈಲ್ನಲ್ಲೇ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋಕ್ಕೆ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಹೋಗಬೇಕು. ನೋಡಿ, ನಿಮ್ಗೆ ತಿಳಿಸ್ಕೊಡ್ತೀನಿ, ಎರಡು ಕೂಡ ತೋರಿಸ್ಕೊಡ್ತೀನಿ ನಾನು. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಸಬ್ಮಿಷನ್ ಯಾಕೆ ಬರ್ತಾಯಿದೆ ಮತ್ತು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಗೂಗಲ್ನಲ್ಲಿ ಹೋಗಿ ನೀವು SSP ಪೋಸ್ಟ್ ಮೆಟ್ರಿಕ್ ಅಂತ ಹೊಡಿತೀರಾ. ಹೊಡೆದ್ಮೇಲೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಹೊಡೆದ್ಮೇಲೆ SSP post metric .karnataka.government.in ಅನ್ನೋ ವೆಬ್ಸೈಟ್ ಬರುತ್ತಲ್ಲ, ಇಲ್ಲಿ ವೆಬ್ಸೈಟ್ ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ SSP ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತದೆ ನಿಮಗೆ ಲಾಸ್ಟ್ ಡೇಟ್ ಸಬ್ಮಿಷನ್ ಓವರ್ ಅಂತ ಬರುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿ ಏನಪ್ಪ ಅಂದರೆ ಲಾಗಿನ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಆಗಕ್ಕೆ ಹೋದರೆ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನಾನೀಗ. ಸೊ ಒಂದು ವಿದ್ಯಾರ್ಥಿದು ಈ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡು ಈ ಥರ ಬರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನು ಬರ್ತಂದರೆ ಇಲ್ಲಿ ಕಾಂತಾರ ಕ್ಯಾಪ್ಚಾ ಕೋಡ್ನ ಕೂಡ ಎಂಟ್ರಿ ಮಾಡ್ತೀನಿ ನಾನು. ಕಾಂತಾರ ಕ್ಯಾಪ್ಚಾ ಕೋಡ್ನು ಕೂಡ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇದನ್ನೇ ತಪ್ಪು ಮಾಡೋದು. ಸೊ ಇಲ್ಲಿ ಬಂದು ಲಾಗಿನ್ ಅಂತ ಕೊಡ್ತೀರಾ. ಲಾಗಿನ್ ಆದಮೇಲೆ ಲಾಗಿನ್ ಆಗುತ್ತೆ ನಿಮಗೆ, ಓಕೆನಾ? ಲಾಗಿನ್ ಆದಮೇಲೆ ಇದು ಏನಿದೆಲ್ಲ ವೆಬ್ಸೈಟ್ ಓಪನ್ ಆಗಿದೆಯಲ್ಲ, ಇದು 21-22ನೇ ಸಾಲಿನದ್ದು ಲಾಗಿನ್ ಅಂತ ಕೊಟ್ಟಿರೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ತೋರಿಸ್ತಾ ಇದೆ. ಸೊ ಇಲ್ಲಿ ಬಂದು ನೀವೇನಾದರೂ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಏನು ಬರ್ತದೆ ನಿಮಗೆ, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಇಸ್ ಓವರ್ ಅಂತ ಈ ಥರ ಎರರ್ ಬರುತ್ತೆ. ಯಾಕಂದರೆ ಇದು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದಕ್ಕೆ. ಸೊ ಅದೇ ನಿಮಗೆ ಎಲ್ಲಿ ಹೋಗಿ ಲಾಗಿನ್ ಆಗಬೇಕು ಏನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಮತ್ತೊಂದು ಸಾರಿ. ಗೂಗಲ್ನಲ್ಲಿ ಹೋಗಿಬಿಟ್ಟು ನೀವು SSP ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದೇ ಆಪ್ಷನ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್, SSP ಲಾಗಿನ್ ಅಂತ ಬರ್ತಲ್ಲ, ಇದು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ವೆಬ್ ಪೇಜ್ ಬರ್ತಲ್ಲ, ಈ ಥರ ವೆಬ್ ಪೇಜ್ ಬಂದರೆ ಮಾತ್ರ ನಿಮ್ಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಅಂತ. ಇಲ್ಲಿ ನೋಡಿ ಅದೇ ಸೇಮ್ ವಿದ್ಯಾರ್ಥಿ ನಾನು ಲಾಗಿನ್ ಆಗ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಅದೇ ಸೇಮ್ ವಿದ್ಯಾರ್ಥಿದು ಇಲ್ಲಿ ಕಾಂತಾರ ಕ್ಯಾಪ್ಚಾ ಕೋಡ್ನು ಕೂಡ ನಾನು ಎಂಟ್ರಿ ಮಾಡ್ತೀನಿ. ನಿಮಗೆ ಎಂಟ್ರಿ ಮಾಡ್ಕೊಂಡ್ಮೇಲೆ ವಿದ್ಯಾರ್ಥಿಗಳು ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನೋಡಿ ಯಾವುದೇ ಲಾಸ್ಟ್ ಡೇಟ್ ಸಬ್ಮಿಷನ್ ಅಪ್ಲಿಕೇಶನ್ ಓವರ್ ಅಂತ ಬರಲ್ಲ. ಈಗ ನೋಡಿ ಕ್ಲಿಕ್ ಮಾಡ್ತೀನಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಅಪ್ಲಿಕೇಶನ್ ಕೂಡ ಓಪನ್ ಆಯಿತು. ನೀವು ಎಲ್ಲನೂ ಕ್ಲಿಯರಾಗಿ ಎಲ್ಲ ಸ್ಟೆಪ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನೋಡಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸಾಕಷ್ಟು ಜನ ವಿದ್ಯಾರ್ಥಿಗೆ ಏನಪ್ಪ ಅಂದರೆ ಈ ತಪ್ಪನ್ನ ಮಾಡ್ತಾಯಿದ್ದೀರಾ. ಸೊ ಹಾಗಾಗಿ ನಿಮಗೆ ಯಾವುದು ಅಪ್ಲಿಕೇಶನ್ ಹೋಗಿ ಎಲ್ಲಿ ಹಾಕಬೇಕು ಏನೋ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸಾಕಷ್ಟು ಜನ ವಿದ್ಯಾರ್ಥಿಗೆ ಇದೇ ತಪ್ಪನ್ನ ಮಾಡ್ತಾಯಿದ್ದೀರಾ. ಸೊ ಹಾಗಾಗಿ ನೀವು ಯಾವ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು ಏನು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೊ ಮೊದಲನೇದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇದೇ ತಪ್ಪನ್ನ ಮಾಡೋದು ನೀವು. ಸೊ ಹಾಗಾಗಿ ಯಾವುದೇ ಕಾರಣ ಕೂಡ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವುದು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಏನು ಅನ್ನೋದು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಆಲ್ರೆಡಿ ಲಿಂಕ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅದೇ ಲಿಂಕ್ನ ಮುಖಾಂತರ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇನ್ನೂ ಕೂಡ ಯಾವುದೇ ಕೂಡ ಓವರ್ ಆಗಿಲ್ಲ ಮತ್ತು ಇನ್ನೂ 3-4 ತಿಂಗಳು ಓಪನ್ ಆಗೇ ಇರುತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿ ಈ ಥರ ಎರರ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಈಗ ಮೊದಲನೇದಾಗಿ ನೀವು SSP ಲಾಗಿನ್ ಮೇಲೆ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ ಅಥವಾ ಬೇರೆ ಏನೂ ತೊಂದರೆಗಳಿಲ್ಲ. ಇಲ್ಲಿ ನೋಡಿ ಒಂದೇ ಆಪ್ಷನ್ ಬರ್ತಲ್ಲ SSP ಲಾಗಿನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವುದೇ ಕಾರಣ ಕೂಡ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಕನ್ನಡದಲ್ಲಿ, ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಮೇಲ್ಗಡೆ SSP ಲಾಗಿನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಏನಪ್ಪ ಅಂದರೆ ವೆಬ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಮಾತ್ರ ಅಪ್ಲಿಕೇಶನ್ನ ಹಾಕ್ಕೋಬೋದು ನೀವು. ಸೊ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿ ಏನಪ್ಪ ಅಂದರೆ ಈ ಥರ ಎರರ್ ಬರ್ತಾಯಿದೆ ಅಂತ ಮೆಸೇಜ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು ಮತ್ತು ಯಾವುದೇ ಕ್ಲಾರಿಫಿಕೇಷನ್ ನನ್ನ ಚಾನಲ್ ತಪ್ಪು ಸಬ್ಸ್ಕ್ರೈಬ್ ಮಾಡಿ, ಈಗ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.